ನಮಸ್ಕಾರ ಕರ್ನಾಟಕ. ಇತ್ತೀಚೆಗೆ ತಾನೇ ನಡೆಯುತ್ತಿರುವಂತಹ ಸುದೀಪ್ ಅವರ ಯುದ್ಧದ ಮಾತು ಕರ್ನಾಟಕದೆಲ್ಲೆಡೆ ಅದ್ಭುತವಾಗಿ ಒಂದು ಅಮೋಘದ ರೀತಿಯಲ್ಲಿ ಪ್ರದರ್ಶನಗೊಂಡು ಮತ್ತದು ಮತ್ತಷ್ಟು ಬೇರೆ ಬೇರೆ ರೂಪಗಳನ್ನು ತಾಳುತ್ತಿದೆ. ಆ ಒಂದು ರೂಪದ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಬುರುಡೆ ಬಿಟ್ಟರು ಸುದೀಪ್ ಆಪ್ತರು, ಸುದೀಪ್ ಕೊಟ್ಟಿರುವ ಕೌಂಟರ್ ನಿಜವಾಯಿತು ಎನ್ನುವಂಥ ವಿಶೇಷ ವರದಿಯಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಅವರು ಆ ವೇದಿಕೆ ಮೇಲೆ ಏನನ್ನ ಮಾತಾಡಿದರು, ಪೈರಸಿ ಬಗ್ಗೆ ಮಾತನಾಡಿದ್ರ ಅಥವಾ ಬೇರೊಂದು ರೀತಿಯಲ್ಲಿ ಮಾತಾಡಿದ್ರ, ಆ ವೇದಿಕೆ ಮಾತನಾಡುವಂತಹ ಟೋನ್ ಹೇಗಿತ್ತು, ಆ ಒಂದು ಶೈಲಿ ಹೇಗಿತ್ತು. ನಾವು ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಿದ್ರ ಎನ್ನುವಂತಹ ಟೋನು ಆತ್ಮೀಯತೆಯಿಂದ ಮಾತನಾಡಿದ್ರಿ ಎಂದರ್ಥ. ಕೂಳು ತಿಂದ್ರೆ, ಊಟ ತಿಂದ್ರೆ ಅಂದರೆ ಅದು ಒಂದು ರೀತಿಯ ಟೋನ್, ಶೈಲಿ. ಆ ಶೈಲಿ ಬದಲಾವಣೆಯಲ್ಲಿರುತ್ತೆ. ಆ ಶೈಲಿಯಲ್ಲಿ ಕಂಡುಹಿಡಿಯಬಹುದು ಅವರು ನಮ್ಮ ಸ್ನೇಹ ಭಾವನೆಯಿಂದ ಮಾತನಾಡಿದ್ರೆ ಅಥವಾ ಹಿತಶತ್ರುತ್ವದ ಭಾವನೆಯಿಂದ ಮಾತನಾಡಿದರೆ ಎನ್ನುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಚಾರವನ್ನು ನಿಮಗೆ ಯಾವ ರೀತಿ ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈಗ ಮೊಟ್ಟ ಮೊದಲನೇದಾಗಿ ಸುದೀಪ್ ಅವರು ನೆಹರು ಮೈದಾನದಲ್ಲಿ, ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾರ್ಕ್ ಎನ್ನುವಂತಹ ಟ್ರೈಲರ್ ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ. ಅವರು ವೇದಿಕೆಯಲ್ಲಿ ಯಾವ ರೀತಿಯಾಗಿ ಮಾತನಾಡಿದರು, ಆ ವೇದಿಕೆಯಲ್ಲಿ ಯಾರ್ಯಾರಿದ್ದರು ಮತ್ತು ಆ ವೇದಿಕೆಯಿಂದ ಮೊಟ್ಟ ಮೊದಲನೇದಾಗಿ ಹೊರಬಂದಿರುವಂಥ ವಿಷಯ ಯಾವುದು, ಆ ರೀತಿಯಾಗಿ ಒಂದೊಂದನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಅಂದರೆ ಒಂದು ಪಡೆ ಯಾವುದು, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂದರೆ ಯಾವ ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅನ್ನೋವಂಥದ್ದನ್ನು ನೀವು ಸ್ಪಷ್ಟವಾಗಿ ಗಮನಿಸಬೇಕಾದಂಥ ಅಂಶ ಅವರು ಬಾಯಲ್ಲಿ ಬಂದಿರುವಂಥದ್ದು, ಕಿಚ್ಚ ಸುದೀಪ್ ಅವ್ರ ಬಾಯಲ್ಲಿ ಬಂದಿರುವಂಥದ್ದು. ಎರಡನೇ ನುಡಿ ಯುದ್ಧಕ್ಕೆ ಸಿದ್ಧ, ಯಾಕೆಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನೋಡ್ರಿ, ಯುದ್ಧಕ್ಕೆ ಸಿದ್ಧ ಯಾಕೆಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಎನ್ನುವಂತಹ ಎರಡನ್ನ ಮಾತಾಡ್ತಾರೆ. ಇದು ಮೇನ್ ಆಗಿರುವಂಥ ಮಾತುಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಕೆಲವೊಂದು ಮಾತುಗಳನ್ನು ಮಾತ್ರ ತೋರಿಸ್ತಾ ಇದ್ದೇನೆ, ಅದು ಯಾವ ರೀತಿಯಾಗಿ ಟಕ್ಕರ್ ಕೊಡುವಂಥ ರೀತಿಯಲ್ಲಿ ಇತ್ತು ಎನ್ನುವಂಥದ್ದನ್ನು ಮಾತ್ರ. ಈಗ ನೋಡ್ರಿ, ಕೆಲವೊಮ್ಮೆ ನನಗೆ ಸೈಲೆಂಟು ಅಂದರೆ ಕೆಲವೊಮ್ಮೆ ನನಗೆ ಅನಿಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ನಂಗೆ ಗೊತ್ತಿಲ್ಲ. ಕೆಲವೊಮ್ಮೆ ಸೈಲೆಂಟ್ ಆಗಿರೋದು ಒಳ್ಳೇದೇ ಕೆಟ್ಟದೋ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಬಾಯಿ ಎಲ್ಲವನ್ನ ಮುಚ್ಕೊಂಡಿದ್ದೆ. ನಾವೆಲ್ಲರೂ ಸ್ನೇಹಿತರು, ನಾವೆಲ್ಲರೂ ಕೂಡ ಒಂದಾಗಿರೋಣ, ಒಳ್ಳೆಯ ಹೆಸರಿಗೋಸ್ಕರ ಬಾಯಿ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೂರಾಟ ಬೀಳ್ತಾನೆ ಇರುತ್ತೆ, ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ನಿಮ್ಮ ಮೇಲೆ ನನ್ನಿಂದಾಗಿ ಅಥವಾ ನನ್ನನ್ನು ವಿರೋಧ ಮಾಡೋದಕ್ಕೋಸ್ಕರ ಬೇರೊಬ್ಬರು ನಿಮ್ಮ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಆ ಕಲ್ಲು ತೂರಾಟವನ್ನು ನೀವು ತಡ್ಕೊಂಡು ಬರ್ತಾ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ನೋಡ್ರಿ, ಈ ಒಂದು ಪಾಯಿಂಟ್ ಏನೈತಲ್ಲ, ಇದು ಎಲ್ಲರಿಗೂ ಟಚ್ ಆಗಿರುವಂಥ ಪಾಯಿಂಟ್. ಅವ್ರು ಹೇಳುವಂಥ ಶೈಲಿಯನ್ನು ಬೇಕಾದ್ರೆ ಗಮನಿಸ್ರಿ ನೀವು, ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಏನಂತ, ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡ್ರಿ. ನೋಡಿ ಎಂಥ ಪಾಯಿಂಟ್, ಈ ಪಾಯಿಂಟಲ್ಲಿ ಎಲ್ಲ ಅಡಗಿರೋದು. ಆವಾಗ ಹೇಳ್ತಾ ಯುದ್ಧಕ್ಕೆ ಸಿದ್ಧ, ಯಾಕೆಂದರೆ ನಾವು ನಮ್ಮ ಮಾತಿಗೆ ಬದ್ಧ. ಈ ಯುದ್ಧ ನಮ್ಮ ಮಾತಿಗೆ ಬದ್ಧ, ನಾವು ಎಲ್ಲದಕ್ಕೆ ಸಿದ್ಧ ಎನ್ನುವಂಥ ಈ ಮಾತೇನೈತಲ್ಲ ಕೌಂಟರ್ ಕೊಡ್ತಾ ಹೋಗ್ತು. ಅದಾದ ನಂತರ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಆ ಮಾತು ಯಾವ ರೀತಿಯಾಗಿ ಯಾವ ಭರ್ಜರಿಯಲ್ಲಿ ತಟ್ಟುತ್ತೋ ಆ ತಟ್ಟುತ್ತೆ, ಯಾರಿಗೆ ತಟ್ಟಬೇಕೋ ಅವ್ರಿಗೆ ತಟ್ಟುತ್ತೆ, ಇಡೀ ಕರ್ನಾಟಕಕ್ಕೆ ಹೇಗೆ ತಟ್ಟಬೇಕೋ ಹಾಗೆ ತಟ್ಟುತ್ತೆ ಎನ್ನುವಂತಹ ಹಲವಾರು ಮಾತುಗಳನ್ನು ಆಡಿದರು. ಯಾವ ರೀತಿಯಲ್ಲಿ ಭರ್ಜರಿಯಾಗಿ ತಟ್ಟುತ್ತೆ ನೋಡಿ, ಭರ್ಜರಿ ಎನ್ನುವಂಥ ಪದ ಇದು ಯಾರಿಗೆ ತಟ್ಟುತ್ತೆ? ಇದು ಪೈರಸ್ ಬಗ್ಗೆ ಮಾತನಾಡುವಂಥ ವಿಷಯನ? ಇದು ಪೈರಸ್ ಬಗ್ಗೆ ಮಾತನಾಡಿರುವಂಥ ವಿಷಯ ಅಲ್ಲ. ಯಾರೋ ಒಬ್ಬರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಮಾತ್ರ ಸ್ಪಷ್ಟವಾದಂಥ ಮಾಹಿತಿ. ಇದು ಪೈರಸಿ ಮಾತಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಸುದೀಪ್ ಅವರ ಆಪ್ತರಾಗಿರುವಂತಹ ಚಂದ್ರಚೂಡ್ ಅವ್ರು ಹೇಳ್ತಾ ಇದ್ದಾರೆ, ಏನಪ್ಪ ಪೈರಸ್ ಬಗ್ಗೆ ಮಾತನಾಡಿದ್ವಿ ನಾವು, ಅದ್ರ ಬಗ್ಗೆ ಬೇರೆ ಮಾತಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಸುರಪುರದ ಮಾಜಿ ಶಾಸಕರಾಗಿರುವಂತಹ ರಾಜುಗೌಡರು ಕೂಡ ಹೇಳ್ತಾ ಇದ್ದಾರೆ, ಅವರು ಪೈರಸ್ ಬಗ್ಗೆ ನಾವು ಮಾತನಾಡಿದ್ದು ಇದೆಯಲ್ಲ ಪಕ್ಕ ಸುಳ್ಳಿದು. ಅವ್ರು ಹೇಳಿರುವಂಥ ಶೈಲಿ ಮತ್ತು ಅವ್ರು ಹೇಳಿರುವಂತಹ ಒಂದು ಗರ್ಜನೆ ಇದೆಯಲ್ಲ, ಆ ಒಂದು ಸ್ಟೈಲ್ ಇದೆಯಲ್ಲ, ಆ ಒಂದು ಶೈಲಿ ಇದೆಯಲ್ಲ, ಆ ಒಂದು ಶೈಲಿಯಲ್ಲಿ ತಿಳ್ಕೊಬೋದು ಇದು ಯಾರಿಗೋ ಕೊಟ್ಟಿರುವಂಥ ಒಂದು ಕೌಂಟ್ರು. ಬಟ್ ನೀವು ಅದನ್ನು ತಿರುಚ್ತಾ ಇದ್ದೀರಿ. ಇವಾಗ ಇದು ಬೇರೆ ಬೇರೆ ರೀತಿಯಿಂದ ಪೈರಸಿಗಾಗಿ ಹೇಳಿದ್ವಿ, ಇದನ್ನು ಅಷ್ಟು ದೊಡ್ಡದು ಯಾಕೆ ಮಾಡ್ತಾ ಇದ್ರಿ, ಇಷ್ಟು ದೊಡ್ಡದು ಯಾಕೆ ಮಾಡ್ತಾ ಇದ್ರಿ. ನಿಜ ಕೌಂಟ್ರ್ ಕೊಟ್ಟಿದ್ದಂತೂ ನಿಜ, ಬಟ್ ಇವರಿಗೆ ಕೌಂಟ್ರ್ ಕೊಟ್ಟಿವಂತ ಅವ್ರು ಹೇಳಿಲ್ಲ. ನಾ ಮಾಧ್ಯಮಗಳಲ್ಲಿ ಈಗಲೂ ಕೂಡ ನನಗೆ ಒಂದಷ್ಟು ಅಸಮಾಧಾನ ಇದೆ. ಯಾಕಪ್ಪ ಅಂತಂದ್ರೆ ಅವರು ದರ್ಶನ್ಗೆ ಕೊಟ್ಟರು ಎನ್ನುವಂತಹ ಕೌಂಟರ್ನ ಬಳಸ್ತಾ ಇದ್ದಾರೆ. ಇದು ಕೊಟ್ಟಿರುವಂಥದ್ದು 45 ಸಿನಿಮಾದ ಸ್ಟಾರ್ಗಳಿಗೂ ಕೂಡ ಇರಬಹುದು ಎನ್ನುವಂಥದ್ದು ನನ್ನ ವಾದನೆ. ಸೊ ಹಾಗಾಗಿ ದರ್ಶನ್ಗೆ ಈಗ ಆಲ್ರೆಡಿ ಜೈಲಲ್ಲಿದ್ದಾರೆ. ಅವ್ರಿಗೂ ಮತ್ತು ಸುದೀಪ್ ಅವರಿಗೂ ಭಾಳಷ್ಟು ಆತ್ಮೀಯತೆ ಸಂಬಂಧ ಇದೆ. ಅವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು.
ಅವರ ಒಂದು ಕುಟುಂಬದ ಕಲಹದಲ್ಲಿ ಇವರು ಒಂದು ಸ್ವಲ್ಪ ಭಾಗಿಯಾಗಿದ್ದರು, ಇವರ ಕುಟುಂಬದ ಕಲಹದಲ್ಲಿ ದರ್ಶನ್ ಅವರು ಕೂಡ ಭಾಗಿಯಾಗಿದ್ದರು ಎನ್ನುವಂಥ ಚರ್ಚೆ ಕೂಡ ಈಗ ಆಗ್ತಾ ಇದೆ. ಅದು ಕೂಡ ಸತ್ಯನೇ. ಹಾಗಾಗಿ ಇದು ಕೌಂಟರ್ ಕೊಟ್ಟಿದ್ದಂತೂ ನಿಜ, ಬಟ್ ದರ್ಶನ್ ಅವರಿಗೆ ಕೊಟ್ರ ಅಥವಾ 45 ಸಿನಿಮಾದ ಎಲ್ಲ ಸೂಪರ್ ಸ್ಟಾರ್ಗಳು ಕೊಟ್ರ ಎನ್ನುವಂಥ ಚರ್ಚೆ ಭಾಳ ದೊಡ್ಡದಾಗಿರುವಂಥದ್ದು. ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ರಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಯೇ ಮೂಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಕಂಪಲ್ಸರಿ ಆಗಿ ಇದು ಕೌಂಟರ್ ಕೊಟ್ಟಿದ್ದಂತೂ ನಿಜ ಆಗೋಯ್ತು. ಯಾರಿಗೆ ಅಂತ ಗೊತ್ತಿಲ್ಲ, ಅದು ನೀವು ಊಹೆ ಮಾಡ್ಕೋಬೇಕು ಅದು ಯಾರು ಅಂತೇಳಿ. ಈ ವಿಷಯವನ್ನು ಹೇಳ್ತಾ ಈ ಒಂದು ವಿಷಯದ ಬಗ್ಗೆ ಇಷ್ಟೇ ನಾನು ಹೇಳೋದು. ಅವ್ರು ಯಾರಿಗೆ ಕೌಂಟರ್ ಕೊಟ್ಟಿರ್ಬೋದು ಅವ್ರಿಗೆ ಕೌಂಟರ್ ಕೊಟ್ಕೋತಾರೆ. ನೀವು ಅದನ್ನು ದೊಡ್ಡದು ಮಾಡಬೇಡ್ರಿ. ಮಾಧ್ಯಮದವರು ಅದನ್ನು ಗೊತ್ತಿಲ್ಲ ಅಂತ ಸುಮ್ಮನಿದ್ದು ಬಿಡ್ರಿ. ನೇರವಾಗಿ ಹೆಸರು ಹೇಳಿದರೆ ಖಂಡಿತವಾಗಿ ನೀವು ಪ್ರಸಾರ ಮಾಡಿರಿ. ಹೆಸರು ಹೇಳಿಲ್ಲ ಅವರು, ನೀವು ಯಾಕೆ ಊಹೆ ಮಾಡಿ ಮತ್ತಷ್ಟು ಫ್ಯಾನ್ಸ್ಗಳಿಗೆ ಅವರವರ ಅಭಿಮಾನಿಗಳಿಗೆ ತಂದಿಕ್ಕುವಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮ ಊಹೆ ಬೇಡ, ಅವರು ಊಹೆ ಬೇರೆ ಇರ್ಬೋದಪ್ಪ. ನೀವು ಹೆಂಗೆ ದರ್ಶನ್ ಅಂತ ಹೇಳ್ತೀರಿ, ಹೆಸರು ಏನು ಹೇಳಿಲ್ವಲ್ಲ. ಸೊ ಅದಕ್ಕೋಸ್ಕರ ಬೇರೆದನ್ನು ಬಿತ್ತುವಂಥದ್ದನ್ನು ಕಡಿಮೆ ಮಾಡಿರಿ. ಅವ್ರು ಹೇಳಿರುವಂಥ ವಿಷಯ ಹಿಂಗಂದ್ರೆ ಅಂತ ಹೇಳ್ರಿ. ಬಟ್ ದರ್ಶನ್ ಫ್ಯಾನ್ಸ್ಗೆ ಹಿಂಗಂದ್ರು, ಅದಕ್ಕಾಗಿ ವಿಜಯಲಕ್ಷ್ಮಿ ಅವರು ಮತ್ತೆ ಕೌಂಟರ್ ಕೊಟ್ಟರು, ಇವು ಬೇಡ ಅಂತಕ್ಕಂಥದ್ದಷ್ಟೇ ನನ್ನ ವಿಷಯ. ಹಾಗಾಗಿ ಮಾಧ್ಯಮಗಳಲ್ಲಿ ಎಚ್ಚರದಿಂದ ವಹಿಸಿ ಆ ವಿಷಯವನ್ನು ಬಿತ್ತರಿಸಿ ಅಂತ ಕೇಳ್ಕೊಳ್ತೇನೆ. ಅದನ್ನು ಬಿಟ್ಟು ಮತ್ತೊಂದು ಬೇರೆ ವಿಷಯ ಅಲ್ಲ. ಇಷ್ಟು ಈ ಒಂದು ಸುದೀಪ್ ಅವರು ಕೌಂಟರ್ ಕೊಟ್ಟಿದ್ದಂತೂ ನಿಜ ಅಂತ ತಮ್ಮಲ್ಲಿ ಹೇಳ್ತಾ, ಬುರುಡೆ ಬುಟ್ಟ ಸುದೀಪ್ ಆಪ್ತರು ಕೌಂಟರ್ ಕೊಟ್ಟಿದ್ದು ನಿಜವಾಯಿತು ಎನ್ನುವಂಥ ವಿಷಯದೊಂದಿಗೆ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.